ಅಂಗವಿಕಲನ ವಾಹನದ ಚಕ್ರ ಕಟ್, ರಸ್ತೆ ಮಧ್ಯೆ ಅಂಗವಿಕಲನ ಪರದಾಟ. ದಾಂಡೇಲಿ ನಗರದ ಮಾರುಕಟ್ಟೆಯಿಂದ ವೈಯಕ್ತಿಕ ಕೆಲಸಕ್ಕಾಗಿ ನಗರಸಭೆಗೆ ಹೋಗುತ್ತಿದ್ದ ಹಳೆ ದಾಂಡೇಲಿಯ ಜಹೀರುದ್ದೀನ್ ಅಬ್ದುಲ್ ರೆಹಮಾನ್ ಶೇಖ್ ಅವರಿಗೆ ಸೇರಿದ ವಾಹನದ ಚಕ್ರವು ನಡು ರಸ್ತೆಯಲ್ಲಿ ಚಕ್ರ ಕಟ್ ಆಗಿ ಪರದಾಡಿದ್ದಾರೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ನಗರದ ಜೆಎನ್ ರಸ್ತೆಯಿಂದ ತಮ್ಮ 4 ಚಕ್ರದ ವಾಹನ ತೆಗೆದುಕೊಂಡು ಹೋಗುತ್ತಿರುವಾಗ ವಾಹನದ ಪಕ್ಕದ ಚಕ್ರ ಕಟ್ಟಾಗಿ ಚಾಲಕ ನಡು ರಸ್ತೆಯಲ್ಲಿ ಬಿದ್ದಿರುವ ಘಟನೆ ಗುರುವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಡೆದಿದೆ. 15 ವರ್ಷದ ಹಿಂದಿನ ವಾಹನ ಇದಾಗಿದೆ. ಈ ವಾಹನ ತುಂಬಾ ಹಾಳಾಗಿದ್ದರಿಂದ ಈ ವಾಹನ ಸರಿ ಮಾಡಲು ಆಗುವುದಿಲ್ಲ ಎಂದು ಹಾಳಾಗಿದ್ದ ವಾಹನವನ್ನೇ ಬಳಸುತ್ತಿದ್ದರು ಎನ್ನಲಾಗಿದೆ. ಇನ್ನೊಂದು ವಾಹನದ ಅವಶ್ಯಕತೆ ಇರುವುದರಿಂದ ನಗರಸಭೆಗೆ 2 ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಎಂದು ಅವರು ನಗರಸಭೆ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ವಾಹನ ಚಾಲಕ ದೂರಿದ್ದಾರೆ. ಇನ್ನೊಂದು ವಾಹನದ ಅವಶ್ಯಕತೆ ಇರುವುದರಿಂದ ನಗರಸಭೆಗೆ 2 ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಎಂದು ಅವರು ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ವಾಹನ ಚಾಲಕ ದೂರಿದ್ದಾರೆ. ದೈಹಿಕವಾಗಿ ನಡೆದಾಡಲು ಆಗದ ಕಾರಣ ವಾಹನದ ಅವಶ್ಯಕತೆ ತುಂಬಾ ಇದ್ದು ದಯಮಾಡಿ ನಗರಸಭೆ ಅಧಿಕಾರಿಗಳು ಹೊಸ ವಾಹನವನ್ನು ಕೊಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ದೇಶಪಾಂಡೆ ಸಾಬ್ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲ ಮತ್ತೆ ಇನ್ನೂ ಕೊಡಲಿಲ್ಲ ನಿಮಗೆ. ನಾನು ಬರ್ಬೇಕು. ಯಾವ ವಾರ್ಡ್ ನಿಮ್ಮದು? ಯಾವ ಏರಿಯಾ ನಿಮ್ಮದು? ಜಹೀರುದ್ದೀನ್ ಅಬ್ದುಲ್ ರೆಹಮಾನ್ ಶೇಖ್. ಏನು ಗಾಯ ಆಗೈತ್ರಿ? ಕಾಲೆಲ್ಲ ಆ ಕಡೆ ಮಾಡ್ರಿ. ಕಟ್ಟೋದು ನಮ್ಗೆ ಗಾಡಿ ಕೊಟ್ಟು 12-13 ವರ್ಷ ಆಗೋಯ್ತು. ಗಾಡಿ ಎಲ್ಲ ಹೋಗಿದ್ದು. ನಾನು ದೇಶಪಾಂಡೆ ಸಾಹೇಬರಿಗೆ ಮನವಿ ಕೊಟ್ಟಿದ್ದೆ. ಅವರು ಗಾಡಿ ಕೊಡ್ತೇವೆ ಅಂತ ಹೇಳಿದ್ರು 2 ವರ್ಷ ಇದ್ದಿಂದ. ಅಪ್ಲಿಕೇಶನ್ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್? ಈಗ 2 ವರ್ಷ ಆಯ್ತು. ಅವಾಗಿಂತ ನಿಮಗೆ ಗಾಡಿನೇ ಕೊಟ್ಟಿಲ್ಲ? ಅವಾಗಿಂದ ಗಾಡಿಗೆ 13 ವರ್ಷ ಹಿಂದೆ ಕೊಟ್ಟಿದ್ರು ಗಾಡಿ ಫಸ್ಟಿಗೆ. ಆ ಗಾಡಿಗೆ ಒಂದು ಸರಿ ಇಲ್ಲ. ಇನ್ನು ತೋರಿಸಿದ ಗಾಡಿ ಸರಿ ಇಲ್ಲ ರೀ. ನಾವು ರಿಪೇರಿ ಮಾಡಿ ನಾವು ದುಡಿದು ರೊಕ್ಕ ಎಲ್ಲ ಗಾಡಿಗಾರ ಬೇಕಾದ್ರೆ ತೋರಿಸಿದೆ. ಗಾಡಿ ಹಿಂಗೈತಿ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಗಾಡಿ ಬೇರೆ ಗಾಡಿ ಕೊಡೋದು ನಿಮ್ಗೆ ಅಂತ ಹೇಳಿದ್ರು. ಹಳೆ ಗಾಡಿಗೆ ಏನಾಗಿದೆ ಸರ್ ಈಗ? ಅದು ಗಾಡಿ ಎಲ್ಲ ಕೆಟ್ಟಿದ್ರಿ. ಅದು ಗಾಡಿಗೆ ಏನೂ ಇಲ್ಲ. ನಾವು ಹೊಟ್ಟಿಪಾಡಿ ಕೆಲಸಕ್ಕೆ ನಾವು ಹೋಗ್ಬೇಕಂತ ನಾವು ಹೋಗ್ತಾ ಇದ್ದೀವಿ. ಗಾಡಿ ರಸ್ತೆಯಲ್ಲಿ ಕಟ್ಟಾಗಿ ಬಿದ್ದದ. ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಂಡ್ ಕಟ್ಟಾಗಿ ಗಾಯ ಆಗೋದ್ರಿಂದ ಕೊಡ್ಲಿ ಅಂತ ಮನವಿ ಭಾಳ ಮಾಡಿದ್ರು. ಯಾರಾಗಬೇಕು ಇವ್ರು ನಿಮಗೆ ಗಾಡಿ ತಗೊಂಡಿದ್ದಾರೆ? ಹೌದಾ? ಎಷ್ಟು ವರ್ಷ ಆಯ್ತು ಗಾಡಿ ಕೊಟ್ಟು? ಮತ್ತೆ ಅದನ್ನ ಚೇಂಜ್ ಮಾಡ್ಬೇಕಂತ ಯಾರು ಹೇಳಿಲ್ಲ? म्यूनसिपालिटी गए थे तो क्या बोले अर्जी भाव बोले भाई तो फिर नहीं लेते थे. एक बार दिए तो भी नहीं लेते उनको बोले. तब से हमें छोड़ गए अपना घर. अभी उनको चलने को नहीं आता है. वो चलने का कैसा करते हैं? गाड़ी को चढ़ने को नहीं आता बोल के मैं 2 बार बोली. हैंडीकैप के ऑफिस होता नहीं उधर भी 2 बार बोली. अभी गाड़ी लेकर उधर पड़े थे. कौन उठाया नहीं क्या नहीं? इनका कौन हेल्प करते हैं? क्या बोला किसको तो बोल सकते हैं. बोलने को ಯಾರು ನೋಡಿದವರು ಯಾರಾದರೂ ಒಬ್ಬರು ಹಾಸ್ಪಿಟಲ್ ತಗೊಂಡ್ಬಂದಿರೋ ನೋಡಿ ಸಿಕ್ಕಾಪಟ್ಟೆ ಗಾಯ ಆಗಿದೆ ಇವರಿಗೆ. कितने बार 2 बार जाकर म्यूनसिपालिटी का बोले होता है. क्या बोले कि गाड़ी अभी तो नहीं देते. एक बार दिए तो अभी भी नहीं देते हैं लोग बोले. कितने साल हुआ गाड़ी देखो? कितने साल हो गए? हिंदी ಬೇಡ ಮಾತಾಡೋದು. 13 साल. ಪರಿಣಿತ ಅಕಾಡೆಮಿ ದಾಂಡೇಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ. ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ನಮ್ಮ ತರಬೇತಿಗಳು
ನವೋದಯ, ಸೈನಿಕ್, ಮುರಾರ್ಜಿ, ಮಿಲಿಟರಿ, ರಾಷ್ಟ್ರೀಯ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು. LKGಯಿಂದ 10ನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು. ಚೈಲ್ಡ್ ಕೇರ್ ಸೆಂಟರ್. ನಮ್ಮ ವಿಶೇಷತೆ, ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ. ಸುಸಜ್ಜಿತ ತರಗತಿ ಕೋಣೆಗಳು. ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ. ಮಕ್ಕಳಿಗೆ ಪ್ರತ್ಯೇಕ ಗಮನ. ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ. ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಶ್ರೇಯೋಪಯೋಗಿ ಶಿಕ್ಷಕರ ತಂಡ. ಸಮ್ಮರ್ ವೆಕೇಶನ್ ಕ್ಲಾಸಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ. 8, 9, 10ನೇ ತರಗತಿಗಳಿಗೆ ಇಂಗ್ಲಿಷ್, ಗಣಿತ ಮತ್ತು ವಿಜ್ಞಾನ ತರಗತಿಗಳು. 3ರಿಂದ 7ನೇ ತರಗತಿಗಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು. ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ. 2ರಿಂದ 5 ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ. ಹೊಸದಾಗಿ ಜೊಯ್ಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ. ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ. ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ. ಪರಿಣಿತ ಅಕಾಡೆಮಿ, ನಿಮ್ಮ ಯಶಸ್ಸಿನ ದಾರಿ. ಸಂಪರ್ಕಿಸಿ 7204618832. ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್, JN ರೋಡ್, ದಾಂಡೇಲಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.